ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಇನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತಂದು ಹೇಳ್ತಾ, ನೋಡಿ ಸ್ನೇಹಿತರೆ, ಸೆಪ್ಟೆಂಬರ್ 18, 19ರಂದು ನಮ್ಮ ಪ್ರಮುಖವಾಗಿ ದ್ವಿತೀಯ ದರ್ಜೆ ಸಹಾಯಕರಂದರೆ SDA ಪೇಪರ್ಗಳು ಇರುವ ಕಾರಣ ಎಲ್ಲರೂ ಕೂಡ SDAಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು ಮಾಡಿ ಅಂತಂದು ಕಮೆಂಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ. ಸೊ ಇಲ್ಲಿ ನಾನು ಒಂದಿಷ್ಟು ಪುಸ್ತಕಗಳ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ. ಅಂದರೆ ಏನಂದರೆ ಪ್ರಮುಖವಾಗಿ 2 ಪೇಪರ್ಗಳನ್ನು ನಾವು ಬರಿತೀವಿ. ಮೊದಲನೇದಾಗಿ GK ಅಂದರೆ ಸಾಮಾನ್ಯ ಜ್ಞಾನ ವಿಷಯದ ಪೇಪರನ್ನು ಬರಿತೀವಿ, ಮತ್ತು ಮಧ್ಯಾಹ್ನ ಸಂವಹನ ಅಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ, ಮತ್ತು ಪ್ರಥಮ ಭಾಷೆ ಇಂಗ್ಲೀಷ್ ತೆಗೆದುಕೊಂಡವರು ಇಂಗ್ಲೀಷ್ ಪೇಪರನ್ನು ಬರೀತಾರೆ. ಮತ್ತು 18ನೇ ತಾರೀಕಿಗೆ ಏನಂತಂದರೆ ಪ್ರಥಮ ಭಾಷೆ ಇಂಗ್ಲೀಷ್ ಇದ್ದವರು ಕಡ್ಡಾಯ ಕನ್ನಡ ಪತ್ರಿಕೆಯನ್ನು ಕೂಡ ಬರೀತಾರೆ ಸ್ನೇಹಿತರೆ. ಸೊ ಈ ಒಂದು ಸಂದರ್ಭದಲ್ಲಿ ಏನಂದರೆ ಯಾವ ಪುಸ್ತಕಗಳನ್ನು ಓದಬೇಕು, ಏನು ರೆಫರ್ ಮಾಡಬೇಕು ಅಂತ ಒಂದಿಷ್ಟು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ಮುಗಿದ ನಂತರ ನಾನು ನೆಕ್ಸ್ಟ್ ಮತ್ತೇನಂತಂದರೆ ಕ್ಲಾಸ್ಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತೀನಿ. ಅಂದರೆ ನಿಮಗೂ ಕೂಡ ಐಡಿಯಾ ಬರಬೇಕಲ್ಲ, ಏನು ಓದಬೇಕು ಏನು ಬಿಡಬೇಕು ಅಂತಂದು. ಯಾರಾದರೂ ಫ್ರೆಶರ್ಸ್ SDA ನಾವು ಇದೇ ಪ್ರಥಮ ಬಾರಿಗೆ ಕಟ್ಟಿರೋದು ಅಂತಂದರೆ ಅವರು ತಪ್ಪದೇ ಈ ಒಂದು ವಿಡಿಯೋನ ನೋಡಿ ಅಂತಂದು ಹೇಳ್ತಾ, ನೋಡೋಣ ಸ್ನೇಹಿತರೆ. ಹಾಗಿದ್ರೆ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳ ಪಟ್ಟಿ ಮತ್ತು ವಿಷಯ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ ಸ್ನೇಹಿತರಲ್ಲಿ ಪ್ರಮುಖವಾಗಿ ಸ್ಟ್ಯಾಟಿಕ್ GK ಅಂದರೆ GK ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ನಾವೇನು 100 ಮಾರ್ಕ್ಸಿನ ಕ್ವಶನ್ ಆನ್ಸರ್ಸ್ ಬರಿತೀವಲ್ಲ, ಸೊ ಅದರಲ್ಲಿ ನೋಡಿ ಏನೇನಂತ ನಾನು ಹೇಳ್ತಾ ಹೋಗ್ತೇನೆ ಇವಾಗ. ಸ್ಟ್ಯಾಟಿಕ್ GK ಅದರಲ್ಲಿ ಮೊದಲನೇದಾಗಿ ಪರ್ವತಗಳು ಅಂದರೆ ಎತ್ತರವಾದ ಪರ್ವತ, ಕಿರಿಯ ಪರ್ವತ, ಮತ್ತು ಏನಂತಂದರೆ ಪ್ರಮುಖ ಜ್ವಾಲಾಮುಖಿ ಪರ್ವತ, ಈ ರೀತಿ ಪ್ರಶ್ನೆಗಳು ತುಂಬ ಬರ್ತಾ ಇರ್ತವೆ ಸ್ನೇಹಿತರೆ. ಸೊ ಅದಕ್ಕೆ ನಾವೇನಂದರೆ ಮೌಂಟೇನ್ಸ್ಗಳ ಬಗ್ಗೆ ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನದಾಗಿ ವಿಸ್ತೀರ್ಣದಲ್ಲಿ ಜನಸಂಖ್ಯೆಯಲ್ಲಿ ಚಿಕ್ಕ ಮತ್ತು ದೊಡ್ಡ ರಾಷ್ಟ್ರಗಳು, ಪ್ರಪಂಚದಲ್ಲಿ ಸಾಗರಗಳು ಮತ್ತು ಸರೋವರಗಳು. ನೋಡಿ ಪ್ರಮುಖವಾಗಿ ಜನಸಂಖ್ಯೆ ಅಂದರೆ ಏನು, ಹೆಚ್ಚಿನ ಜನಸಂಖ್ಯೆ ಹೊಂದಿದ ಪ್ರದೇಶ ಯಾವುದು, ಕಡಿಮೆ ಜನಸಂಖ್ಯೆ ಹೊಂದಿದಂತಹ ದೇಶ ಯಾವುದು, ರಾಜ್ಯ ಯಾವುದು, ಈ ರೀತಿ ಕೇಳ್ತಾರೆ ಸ್ನೇಹಿತರು ಪ್ರಶ್ನೆಗಳನ್ನು. ಮತ್ತು ನೋಡಿ ಹಡಗು ಸಂಚಾರ, ಕಾಲುವೆಗಳು, ಮತ್ತೇನು ನದಿ ದಡದ ನಗರಗಳು, ಭೌಗೋಳಿಕ ಅನ್ವರ್ತಕ ನಾಮಗಳು, ಮತ್ತೇನಿದೆ ಕೈಗಾರಿಕಾ ಮತ್ತು ನಗರಗಳು. ಅಂದರೆ ಲಾಸ್ಟ್ ಒಂದು ಏನಂದರೆ ಒಂದು SDA ಪೇಪರ್ನಲ್ಲಿ ಏನು ಪ್ರಶ್ನೆ ಆಗಿತ್ತು, ಕಾಫಿಯ ತವರೂರು ಯಾವುದು ಎಂಬಂಥ ಒಂದು ಪ್ರಶ್ನೆ ಆಗಿತ್ತು ಸ್ನೇಹಿತರೆ. ಸೊ ಕಾಫಿಯ ತವರೂರು ಅಂದರೆ ಅದಕ್ಕೆ ಹೊಂದಿರುವಂಥ ಅನ್ವರ್ತಕ ನಾಮ. ಸೊ ಯಾವ ಊರು ಅಂತಂದರೆ ಮಂಗಳೂರು, ಚಿಕ್ಕಮಗಳೂರು ಅಂತ ನಾವು ಹೇಳಿದ್ವಿ ಸ್ನೇಹಿತರೆ. ಸೊ ಈ ರೀತಿ ಸಂದರ್ಭದಲ್ಲಿ ಏನಂದರೆ ನಾವು ಭೌಗೋಳಿಕ ಅನ್ವರ್ಥ ನಾಮಗಳನ್ನು ಓದೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಇನ್ನೊಂದು ಎಕ್ಸಾಂಪಲನ್ನು ಕೂಡ ಕೊಡ್ತೀನಿ ನಿಮಗೆ. ಕರ್ನಾಟಕದ ಹೆಬ್ಬಾಗಿಲು ಅಂತ ಏನಂದರೆ ನಾವು ಮಂಗಳೂರು ಬಂದ್ರನ್ನ ಕರೀತಾರೆ. ಇದು ಕೂಡ ಈ ರೀತಿ ಇರುವಂಥ ಅನ್ವರ್ತಕ ನಾಮಗಳನ್ನು ನಾವಿಲ್ಲಿ ಓದಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನೋಡೋಣ ನೆಕ್ಸ್ಟ್ ಕೈಗಾರಿಕೆ ಮತ್ತು ನಗರಗಳು, ದೇಶಗಳು, ರಾಜಧಾನಿ, ಕರೆನ್ಸಿ. ಇದಂತೂ ಡೆಫಿನೆಟ್ ಕ್ವಶನ್ ಸ್ನೇಹಿತರೆ. ಅಂದರೆ ಇಲ್ಲಿ ನೋಡಿ ಪ್ರಮುಖವಾಗಿ ದೇಶಗಳು ಸಂಬಂಧಪಟ್ಟಂತೆ 7 ಖಂಡಗಳಲ್ಲಿ ಬರುವಂಥ ದೇಶಗಳು, ನಾಣ್ಯಗಳು ಮತ್ತು ಆ ಒಂದು ದೇಶದ ಅಥವಾ ರಾಜ್ಯದ ರಾಜಧಾನಿ. ಇಲ್ಲಿ ಏನಂತಂದರೆ ಇದು ಡೆಫಿನೆಟ್ ಕ್ವಶನ್ ಅಂತಂದು ಹೇಳ್ಬೋದು. ಅದು ಯಾವ್ದು ಕೇಳ್ತಾರೋ ಏನೋ ಗೊತ್ತಿಲ್ಲ. ಸೊ ಎಲ್ಲವನ್ನು ನಾವಿಲ್ಲಿ ತಿಳಿದುಕೊಳ್ಬೇಕಾಗ್ತೈತಿ. ಇನ್ನು ನೆಕ್ಸ್ಟ್ ಏನಂದರೆ ದೇಶಗಳು ಮತ್ತು ಪಾರ್ಲಿಮೆಂಟ್. ಭಾರತದಲ್ಲಿ ಸಂಸತ್ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಅಮೆರಿಕದ ಡಯಟ್ ಆಗಿರ್ಬೋದು, ಕಾಂಗ್ರೆಸ್, ಈ ರೀತಿ ಏನಂದರೆ ಬೇರೆ ಬೇರೆ ಕಡೆ ಏನಂದರೆ ಒಂದೊಂದು ಹೆಸರಿನಿಂದ ಅವುಗಳನ್ನ ಕರೀತಾರೆ ಸ್ನೇಹಿತರೆ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಅವುಗಳನ್ನೆಲ್ಲವನ್ನು ತಿಳ್ಕೊಳ್ಳೋದಿಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ನೋಡಿ ದೇಶಗಳು ಮತ್ತು ಬದಲಾವಣೆಯಾದಂಥ ಹೆಸರುಗಳು. ಮತ್ತು ಮೊದಲಿಗೆ ಏನಂತ ಕರಿತಾ ಇದ್ರು, ಇವಾಗ ಏನಂತ ಕರಿತಾ ಇದ್ದಾರೆ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇರಾನ್ ಮತ್ತು ಪರ್ಷಿಯಾ, ಅದಕ್ಕೆ ಮೊದಲು ಪರ್ಷಿಯಾ ಅಂತಿದ್ರು, ಈಗ ಇರಾನ್ ಅಂತ ಕರೀತಾರೆ. ಈ ರೀತಿ ಹೆಸರುಗಳ ಒಂದು ಬದಲಾವಣೆ ಆಗ್ತಾ ಇರುತ್ತಲ್ಲ, ಅಂತಹ ಒಂದು ದೇಶಗಳ ಅಂತ ರಾಜ್ಯಗಳದ್ದು ಕೂಡ ಹೆಸರುಗಳು ಬದಲಾವಣೆ ಆದಂತಹ ಏನು ಇಲ್ಲಿ ಸಿಚುವೇಶನ್ಸ್ಗಳು ಇವೆ ಸ್ನೇಹಿತರೆ ಸ್ಟಿಲ್. ಸೊ ಅವುಗಳನ್ನೆಲ್ಲ ನಾವು ಇಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋಣ ಈ ಒಂದು GKಗೆ ಸಂಬಂಧಪಟ್ಟಂತೆ ಮತ್ತೆ ವಿಜ್ಞಾನ ಅನ್ವೇಷಣೆ ಮತ್ತು ಸಂಶೋಧನೆಗಳು, ವಿಜ್ಞಾನದ ಶಾಖೆಗಳು, ವೈಜ್ಞಾನಿಕ ಉಪಕರಣಗಳು, ಪ್ರಮುಖ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ದಿನಗಳು, ಪ್ರಪಂಚದ ಅತ್ಯದ್ಭುತಗಳು, UN ವಿಶ್ವಸಂಸ್ಥೆ, ಕ್ರೀಡೆಗಳಿಗೆ ಸಂಬಂಧಿಸಿದ ಪದಗಳು, ಕ್ರೀಡೆ, ಕಪ್ ಮತ್ತು ಟ್ರೋಫಿ, ಪ್ರಮುಖ ಕ್ರೀಡಾಂಗಣಗಳು, ಹೆಸರಾಂತ ವ್ಯಕ್ತಿಗಳ ಅನ್ವರ್ತಕ ನಾಮಗಳು. ಇವೆಲ್ಲವನ್ನು ಕೂಡ ನಾವು SDA ಪೇಪರಿಗೆ ಓದೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇವು ನೋಡಿ ಪ್ರಮುಖವಾಗಿ ಕ್ರೀಡೆಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಪದಗಳನ್ನು ಕೂಡ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಒಂದೊಂದು ಸಾರಿ. ಮತ್ತು ಏನು ಕಪ್ಗಳನ್ನು ಕೂಡ ಕೇಳ್ತಾ ಇರ್ತಾರೆ, ಟ್ರೋಫಿಗಳಂತಂದು ಹೇಳ್ತೇವಲ್ಲ. ಸೊ ಈ ರೀತಿ ಪ್ರಶ್ನೆಗಳು ತುಂಬ ಬರ್ತಾ ಇರ್ತವೆ. ಮತ್ತು ಕ್ರೀಡಾಂಗಣಗಳು, ಒಂದು ಬೃಹತ್ತಾದಂಥ ಕ್ರೀಡಾಂಗಣ ಯಾವುದು, ಇತ್ತೀಚೆಗೆ ಬಂದಂಥ ಕ್ರೀಡಾಂಗಣ ಯಾವುದು, ಆ ಒಂದು ಕ್ರೀಡಾಂಗಣ ಯಾವುದು, ಈ ರೀತಿ ಪ್ರಶ್ನೆಗಳು ತುಂಬ ಆಗ್ತಾ ಇರ್ತವೆ ಸ್ನೇಹಿತರೆ. ಮತ್ತು ಹೆಸರಾಂತ ವ್ಯಕ್ತಿಗಳ ಅನ್ವರ್ತಕ ನಾಮಗಳು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಭಾರತದ ವೃದ್ಧ ಪಿತಾಮಹ ಅಂತ ಯಾರನ್ನ ಕರೀತಾರೆ, ಈ ರೀತಿ ಅಲ್ಲಿ ಅನ್ವರ್ತಕ ನಾಮಗಳು ಕೂಡ ಬರ್ತಾ ಇರ್ತವೆ. ಸೊ ನಾವು ಏನು ಮಾಡಬೇಕಂತಂದರೆ ಈ ಒಂದು ಅನ್ವರ್ತಕ ನಾಮಗಳನ್ನು ಕೂಡ ಇಲ್ಲಿ ಓದೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೋಡೋಣ ನೆಕ್ಸ್ಟ್ ನೋಡಿ ಇದು ಮತ್ತೇನೆಂದರೆ ಕ್ರೀಡೆಗಳು, ಆಟಗಾರರ ಸಂಖ್ಯೆ, ಪ್ರಪಂಚದ ಪ್ರಮುಖ ಧರ್ಮಗಳು, ಪ್ರಮುಖ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಸ್ಥಳಗಳು, ಭಾರತದ ಪ್ರಧಾನಿಗಳು ಮತ್ತು ಅವಧಿ, ಪಕ್ಷ. ಮತ್ತೇನಿದೆ ಭಾರತದ ರಾಷ್ಟ್ರಪತಿಗಳು ಮತ್ತು ಅವಧಿಗಳನ್ನು ಕೂಡ ಕೇಳ್ತಾ ಇರ್ತಾರೆ. ಎಷ್ಟು ವರ್ಷಗಳ ಕಾಲ ಆದರೂ, ಮತ್ತು ಡೇಟನ್ನು ಕೂಡ ಒಂದಿಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳಿದಂತಹ ಎಕ್ಸಾಂಪಲ್ಸ್ ಇವೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಭಾರತದ ರಾಷ್ಟ್ರಪತಿಗಳು ಅವಧಿ ಆಯಿತು, ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಅವಧಿ, ಪಕ್ಷ. ಇಲ್ಲಿ ನೋಡಿ ಪ್ರಮುಖವಾಗಿ ಭಾರತದ ಒಂದು ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅವರು ಆಯ್ಕೆ
ಆದಂಥ ಅವಧಿ ಮತ್ತು ಅವರು ಆಯ್ಕೆಯಾದಂಥ ಪಕ್ಷದ ಬಗ್ಗೆ ಕೂಡ ಪ್ರಶ್ನೆ ಆಗ್ತಾ ಇರ್ತವೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ವಿಜ್ಞಾನದ ಪ್ರಮುಖ ನಿಯಮಗಳು, ಪುಸ್ತಕಗಳು ಮತ್ತು ಲೇಖಕರು. ಅನೇಕ ಪುಸ್ತಕಗಳನ್ನು ಕೇಳ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ದಾಸ್ ಕ್ಯಾಪಿಟಲ್, ಕಾರ್ಲ್ ಮಾರ್ಕ್ಸ್, ಈ ರೀತಿ ಪುಸ್ತಕಗಳು ತುಂಬ ಬರ್ತಾ ಇರ್ತವೆ. ಸೊ ಅವು ಏನಂತಂದರೆ ನಮ್ಮ ಒಂದು ಪುಸ್ತಕದಲ್ಲಿ ಕೂಡ ಸಿಗೋದಿಲ್ಲ ಒಂದೊಂದು ಸಾರಿ. ಅಂತಹ ಪುಸ್ತಕಗಳನ್ನು SDFDನಲ್ಲಿ ಕೇಳಿರ್ತಾರೆ ಸ್ನೇಹಿತರೆ. ಸೊ ನಾವೇನಂತಂದರೆ ಎಲ್ಲವನ್ನು ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್, ಭಾರತ ರತ್ನ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಇವೆಲ್ಲವುಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ ಸ್ನೇಹಿತರೆ. ಅವೆಲ್ಲವುಗಳನ್ನು ನಾವು ತಿಳ್ಕೊಂಡಿರಬೇಕು. ಮತ್ತು ನೋಡಿ, ಐತಿಹಾಸಿಕ ಕೃತಿಗಳು, ಭಾರತದ ಪ್ರಮುಖ ಪ್ರಶಸ್ತಿಗಳು, ನೊಬೆಲ್ ಪ್ರಶಸ್ತಿ, ಭಾರತದ ಮತ್ತು ಕರ್ನಾಟಕದ ವಿವಿಗಳು ಅಂದರೆ ವಿಶ್ವವಿದ್ಯಾನಿಲಯಗಳು, ಮತ್ತು ಭಾರತದ ಯುನೆಸ್ಕೋ ಮಾನ್ಯತೆ ಪಡೆದಂತಹ ಸ್ಥಳಗಳು, ಕನ್ನಡದ ಸಾಹಿತ್ಯ ಸಮ್ಮೇಳನ ಮಾಹಿತಿ, ಮತ್ತು ಪ್ರಸಿದ್ಧ ಕ್ರೀಡಾ ವ್ಯಕ್ತಿತ್ವ, ಪ್ರಪಂಚದ ಮೊದಲುಗಳು, ಮತ್ತೇನಂತಂದರೆ ಭಾರತದ ಮೊದಲುಗಳು ಮತ್ತು ಕರ್ನಾಟಕದ ಮೊದಲುಗಳು. ಇವೆಲ್ಲವುಗಳು ಏನಂದರೆ ಈ ಒಂದು SDA FDA ಪೇಪರ್ನಲ್ಲಿ ತುಂಬ ಕ್ವಶನ್ಸ್ಗಳು ರೈಸ್ ಆಗ್ತಾ ಇರ್ತವೆ ಸ್ನೇಹಿತರೆ. ಅವುಗಳನ್ನು ಯಾವಾಗಾದರೂ ಅನೌನ್ಸ್ ಮಾಡಿದ್ರಂದರೆ ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಇವಾಗ ಇತ್ತೀಚೆಗೆ ಆದಂತಂದರೆ ಇಲ್ಲಿ ನೋಡಿ, ಪ್ರಮುಖವಾಗಿ SDA ಪೇಪರ್ ಇದು 2020ರಲ್ಲೇ ನಡಿಬೇಕಾಗಿತ್ತು. ಪೋಸ್ಟ್ಪೋನ್ ಆಗ್ತಾ ಬಂದುಬಿಟ್ಟು ಇವಾಗ ಸೆಪ್ಟೆಂಬರ್ 2021ರಲ್ಲಿ ನಡೀತಾ ಇದೆ ಸ್ನೇಹಿತರೆ. ಇದು 2019ರಲ್ಲಿ ನೋಟಿಫಿಕೇಶನ್ ಆದಂಥ SDA ಪೇಪರ್ ಆಗಿದೆ ಸ್ನೇಹಿತರೆ. ಸೊ ಅದಕ್ಕೆ ನಾವೇನಂದರೆ ಇಲ್ಲಿ ಹೆಚ್ಚಾಗಿ ನಾವು 2020ರ ಒಂದು ಕರೆಂಟ್ ಅಫೇರ್ಸ್ ಓದೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತಂದು ಇಲ್ಲಿ ಹೇಳ್ಬೋದು. ಯಾಕಂದರೆ ಕ್ವಶನ್ ಪೇಪರ್ ಅವಾಗೇ ರೆಡಿ ಆಗಿರ್ಬೋದು ಅಂತ ನನ್ನ ಒಂದು ಭಾವನೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಕ್ವಶನ್ ಪೇಪರ್ ಅಂತಂದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕರೆಂಟ್ ಅಫೇರ್ಸ್ ನೀವು ಓದೋದಾದರೆ 2020 ಮತ್ತು 2021 ಎರಡನ್ನೂ ಕೂಡ ಕವರ್ ಮಾಡಿದರೆ ಇಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅಂಕಗಳನ್ನು ಗಳಿಸಬಹುದು ಅಂತಂದು ಹೇಳ್ಬೋದು ಸ್ನೇಹಿತರೆ. ನಾನು ನೋಡೋಣ ಮುಂದಿನದಾಗಿ. ನೋಡಿ, ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ಏನನ್ನು ಅಧ್ಯಯನ ಮಾಡಬೇಕು SDFDಗೆ ಅಂತಂದು ನೋಡಿ ಇಲ್ಲಿ ಪ್ರಮುಖವಾಗಿ ಪ್ರಾಚೀನ ಭಾರತದ ಇತಿಹಾಸ. ನೋಡಿ, ಇತಿಹಾಸ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇತಿಹಾಸವನ್ನು 4 ಭಾಗವಾಗಿ ನಾವು ವಿಂಗಡಿಸ್ತೀವಿ. ಅದರಲ್ಲಿ ಮೊದಲನೇದಾಗಿ ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸ ಅಂತಂದು. ಸೊ ಮಧ್ಯಕಾಲೀನ ಇತಿಹಾಸದಲ್ಲಿ ಯಾವ ರೀತಿ ಅಂತಂದು ಇವಾಗ ನೋಡೋಣ. ಮಧ್ಯಕಾಲೀನ ಇತಿಹಾಸದಲ್ಲಿ ಭಾರತಕ್ಕೆ ಅರಬರ ಆಗಮನ, ದೆಹಲಿ ಸುಲ್ತಾನರು ಮತ್ತೇನು ಮೊಘಲ್ ಸಾಮ್ರಾಜ್ಯ, ಇವೆಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ನಾವು ಓದಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಪ್ರಮುಖವಾಗಿ ದೆಹಲಿಯ ಸುಲ್ತಾನರಿಗೆ ಸಂಬಂಧಪಟ್ಟಂತೆ ಇದುವರೆಗೂ ಒಂದು 50 ಪ್ರಶ್ನೆಗಳು ರಿಪೀಟೆಡ್ ಆಗಿವೆ ಸ್ನೇಹಿತರೆ. ಅಂದರೆ ಈ ಒಂದು SDA ಪೇಪರ್ನಲ್ಲಿ ನೋಡಿದಾಗ ಭಾರತಕ್ಕೆ ಅರಬರ ಆಗಮನ ಅಷ್ಟೊಂದು ಕ್ವಶನ್ಸ್ಗಳು ಬಂದಿಲ್ಲ. ಮತ್ತು ಮೊಘಲರ ಸಾಮ್ರಾಜ್ಯ ಮತ್ತು ದೆಹಲಿಯ ಸುಲ್ತಾನರು ಎಂಬ ಪಾಠದ ಮೇಲೆ ತುಂಬ ಕ್ವಶನ್ಸ್ಗಳು ನಮ್ಮ ಒಂದು SDA ಪೇಪರ್ನಲ್ಲಿ ರೈಸ್ ಆಗ್ತಾ ಇವೆ ಸ್ನೇಹಿತರೆ. ಸೊ ಇಲ್ಲಿ ಏನಂತಂದರೆ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಈ ಮಧ್ಯ ಭಾರತ ಇತಿಹಾಸ ಮತ್ತು ಆಧುನಿಕ ಭಾರತ ಇತಿಹಾಸ ಎಂಬ 2 ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಶ್ನೋತ್ತರಗಳು ಬರ್ತಾ ಇರ್ತಾವೆ ಅಂತಂದು ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ನೆಕ್ಸ್ಟ್, ಆಧುನಿಕ ಭಾರತ ಇತಿಹಾಸದಲ್ಲಿ ನೋಡಿ ಪ್ರಮುಖವಾಗಿ ಬರೋದು ಭಾರತಕ್ಕೆ ಯುರೋಪಿಯನರ ಆಗಮನ, ಮತ್ತು 1857ರ ಸಿಪಾಯಿ ದಂಗೆ, 1885ರ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತಲ್ಲ ಆ ಒಂದು ವಿಷಯ, ಮತ್ತು ಗವರ್ನರ್ ಜನರಲ್ ಮತ್ತು ವೈಸ್ರಾಯರು, ಮಂದಗಾಮಿ, ತೀವ್ರಗಾಮಿ ಕ್ರಾಂತಿಕಾರಿಗಳು ಮತ್ತು ಗಾಂಧಿ ಯುಗ, ಮತ್ತೇನಿದೆ ನೋಡಿ ಪ್ರಮುಖವಾಗಿ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ನಾಯಕರು. ನಾನು ಅದೇ ಹೇಳಿದೆ ಸ್ನೇಹಿತರೆ ನಿಮಗೆ, ಪ್ರಮುಖವಾಗಿ ಆಧುನಿಕ ಭಾರತ ಮತ್ತು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಏನಂದರೆ ಜಾಸ್ತಿ ಪ್ರಶ್ನೆಗಳು ನಮ್ಮ ಒಂದು SDFD ಏನು ಒಂದು ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಇರ್ತವೆ ಸ್ನೇಹಿತರೆ. ಸೊ ನಾವೇನು ಮಾಡಬೇಕಂದ್ರೆ ಈ ಒಂದು ವಿಷಯಗಳಿಗೆ ಒಂದು ಹೆಚ್ಚಿನ ಪ್ರಮಾಣದ ಒತ್ತನ್ನು ಕೊಡಬೇಕು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ, ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಬಹುಮನಿ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ, ಮತ್ತೇನು ಮೈಸೂರು ಸಂಸ್ಥಾನ, ಇವರೆಲ್ಲರಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ನೋಡಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಪ್ರಮುಖವಾಗಿ ಅವರು ಒಂದೊಂದು ಸಾರಿ ಆ ಒಂದು ಏನು ರಾಜಮನೆತನದ ಲಾಂಛನವನ್ನು ಕೇಳಿರ್ತಾರೆ, ಪ್ರಮುಖ ರಾಜರನ್ನು ಕೇಳಿರ್ತಾರೆ, ಸ್ಥಾಪಕರನ್ನು ಕೇಳಿರ್ತಾರೆ, ಮತ್ತು ಅವರ ನಾಣ್ಯಗಳನ್ನು ಕೇಳಿರ್ತಾರೆ ಸ್ನೇಹಿತರೆ. ಮತ್ತು ಒಂದಿಷ್ಟು ಯುದ್ಧಗಳ ಬಗ್ಗೆನೂ ಇಲ್ಲಿ ಪ್ರಶ್ನೆಗಳು ಆಗಿರ್ತಾವೆ ಸ್ನೇಹಿತರೆ. ಸೊ ನಾವೇನು ಮಾಡಬೇಕಂದ್ರೆ ಈ ಒಂದು ಮನೆತನಗಳ ಬಗ್ಗೆ ನಾವು ಹೋಲಾಗಿ ಅಧ್ಯಯನವನ್ನು ಮಾಡಬೇಕಾಗತ್ತೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ, ಇನ್ನು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ಒಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಪ್ರಮುಖವಾಗಿ ಭಾರತ ಸಂವಿಧಾನದ ಪ್ರಮುಖ ಚಾಪ್ಟರ್ಗಳು ಯಾವ ಅಂತ ನೋಡಿದಾಗ, ಬ್ರಿಟಿಷರ ಕಾಯ್ದೆಗಳು ನೋಡಿ. ಪ್ರಮುಖವಾಗಿ ಭಾರತಕ್ಕೆ ಯುರೋಪಿಯನರ ಆದ ನಂತರ ಏನು ಬ್ರಿಟಿಷರ ಒಂದು ಆಳ್ವಿಕೆಯ ಪರಿಣಾಮಗಳು ಅಂತ 10th ಸ್ಟ್ಯಾಂಡರ್ಡಲ್ಲಿ ಪಾಠ ಇದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಮ್ಮ ಒಂದು ಚಾನಲ್ನಲ್ಲಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಸೊ ಇಲ್ಲಿ ಪ್ರಮುಖವಾಗಿ ಏನಂತಂದರೆ ಗವರ್ನರ್ ಜನರಲ್ಗಳು ಬರ್ತಾರೆ, ವೈಸ್ರಾಯ್ಗಳು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಡೆದಂಥ 1773ರ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಗಿರ್ಬೋದು, ಅಥವಾ 1784ರ ಒಂದು ಏನಂತಂದರೆ ಪ್ರಮುಖ ಪೀಡ್ಸ್ ಇಂಡಿಯಾ ಆ್ಯಕ್ಟ್ ಆಗಿರ್ಬೋದು, ಮತ್ತು ಅಲ್ಲಿ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಆಗಿರ್ಬೋದು, ಮತ್ತು 1935ರ ಒಂದು ಭಾರತ ಸರ್ಕಾರ ಕಾಯ್ದೆ ಆಗಿರ್ಬೋದು, ಅಥವಾ 1909ರ ಮಿಂಟೋ ಮಾರ್ಲೆ ಸುಧಾರಣೆ ಆಗಿರ್ಬೋದು, 1919ರ ಚೇಮ್ಸ್ಬರ್ಡ್ ಸುಧಾರಣೆಗಳಾಗಿರ್ಬೋದು, ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನಂದರೆ ಈ ಒಂದು ಬ್ರಿಟಿಷರ ಕಾಯ್ದೆಗಳನ್ನು ನಾವು ಓದೋದು ಏನಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಮತ್ತು ನೋಡಿ ಪ್ರಮುಖವಾಗಿ ಸಂವಿಧಾನದ ರಚನೆ, ಸಂವಿಧಾನದ ಸಮಿತಿಗಳು, ಪ್ರಸ್ತಾವನೆ
ಭಾವನೆ, ನಾಗರಿಕತ್ವ, ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳು, ಇದೆಲ್ಲ ಇಷ್ಟು ವಿಷಯಗಳ ಬಗ್ಗೆ ನಾವು ಓದಿದರೆ ಇಲ್ಲಿ ಸಂವಿಧಾನವನ್ನು ಕವರ್ ಮಾಡ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ ಸಂವಿಧಾನದ ಪ್ರಮುಖ ಮತ್ತಿಷ್ಟು ಚಾಪ್ಟರ್ಗಳು ನೋಡಿದಾಗ ಇಲ್ಲಿ ನೋಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ನೋಡಿ ಸ್ನೇಹಿತರೆ, ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ನಾನು ಆಲ್ರೆಡಿ ಕೇಂದ್ರ ಸರ್ಕಾರ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ ಮತ್ತು ರಾಜ್ಯ ಸರ್ಕಾರ ಅಂತ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೇನೆ. ಸೊ ನಮ್ಮ ಒಂದು ಚಾನಲಲ್ಲಿ ಈ ವಿಡಿಯೋಗಳು ಲಭ್ಯವಿದೆ. ಮತ್ತು ಅಲ್ಲಿ ನಾನು ಪ್ರಮುಖವಾಗಿ ಸುಮ್ಮನೆ ಹೇಳ್ತಾ ಹೋಗಿಲ್ಲ, ಅಲ್ಲಿ ನಾನು ಪ್ರಮುಖ ಏನಂದರೆ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಕೀ ಪಾಯಿಂಟ್ಸ್ಗಳನ್ನು ನಾನು ಅಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ. ನೀವು ತೆಗೆದುಬಿಟ್ಟು ನೋಡಬಹುದು, ಯಾರಿಗೆ ಗೊತ್ತಿಲ್ಲ ಅವರು ನೋಡಿ, ನಾನು ಪ್ರಮುಖವಾಗಿ ಕೀ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೇನೆ. ನಿಮಗೆ ಬೇಕಂತಂದರೆ ಅವುಗಳನ್ನು ನೀವು ಓಪನ್ ಮಾಡಿ ನೋಡ್ಕೋಬಹುದು. ಅಲ್ಲಿ ಬರುವಂಥ ಪ್ರಮುಖವಾಗಿ ನೋಡಿ, ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರಪತಿಗಳು, ಸಂಸತ್ತು, ಲೋಕಸಭೆ, ರಾಜ್ಯಸಭೆ, ಪ್ರಧಾನಮಂತ್ರಿ, ಮಂತ್ರಿಮಂಡಲ ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಯಾರ ನೇಮಕ ಮಾಡ್ತಾರೆ ಮತ್ತು ಅವರ ಅರ್ಹತೆಗಳು ಏನು, ಮತ್ತೇನು ಪ್ರಮುಖವಾಗಿ ಇರುವಂಥ ಎಷ್ಟು ಜನ ಇಲ್ಲಿವರೆಗೆ ಆದರು ಮತ್ತು ಅವರ ಕಾರ್ಯಗಳಾಗಿರ್ಬೋದು, ಎಲ್ಲ ಒಂದು ವಿಷಯಗಳ ಬಗ್ಗೆ ನಾನು ಸಂಪೂರ್ಣವಾಗಿ ಅಲ್ಲಿ ವಿವರಿಸಿದ್ದೇನೆ ಸ್ನೇಹಿತರೆ. ಮತ್ತು ಇಲ್ಲಿ ರಾಜ್ಯ ಸರ್ಕಾರ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ ರಾಜ್ಯಪಾಲರು, ವಿಧಾನಮಂಡಲ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಇವೆಲ್ಲ ಒಂದು ಅಂಶಗಳಿಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋನ ಮಾಡಿ ಹಾಕಿದ್ದೇನೆ. ರಾಜ್ಯ ಸರ್ಕಾರ ಮತ್ತೇನಾದರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೀ ಪಾಯಿಂಟ್ಸ್ಗಳು ಕೂಡ ನಮ್ಮ ಚಾನಲಲ್ಲಿ ಲಭ್ಯವಿದೆ. ಬೇಕಂತಂದರೆ ನೀವು ಓಪನ್ ಮಾಡಿ ನೋಡ್ಕೋಬಹುದು. ಇದು ಪ್ರಮುಖವಾಗಿ SDA FD ಅದು ಏನಂತಂದರೆ ಮತ್ತು ನ್ಯಾಯಾಂಗ. ಇಲ್ಲಿ ನೋಡಿ ಪ್ರಮುಖವಾಗಿ ನ್ಯಾಯಾಂಗದಲ್ಲಿ ಏನಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆಗಳು ರೈಸ್ ಆಗ್ತಾ ಇರ್ತವೆ. ಮತ್ತು ಇಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಏನಂತಂದರೆ ಈಗ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಅಂತಂದು ಪ್ರಶ್ನೆ ಆಗುತ್ತೆ, ಅಥವಾ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಅಂತಂದು ಪ್ರಶ್ನೆ ಆಗುತ್ತೆ, ಇಲ್ಲಿವರೆಗೆ ಸ್ಥಾಪನೆಯಾದ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು ಅಂತಂದು ಪ್ರಶ್ನೆ ಆಗುತ್ತೆ, ಸುಪ್ರೀಂ ಕೋರ್ಟ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದು ಪ್ರಶ್ನೆ ಆಗುತ್ತೆ, ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತಂದು ಕೂಡ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಇವಷ್ಟು ಪ್ರಶ್ನೆಗಳು ನ್ಯಾಯಾಂಗ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು FDA SDA ಪ್ರಶ್ನೆಗಳು ರೈಸ್ ಆಗ್ತವೆ. ಸೊ ನೋಡಿ, ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ನಮ್ಮ ಒಂದು ಚಾನಲ್ನಲ್ಲಿ ವಿಡಿಯೋ ಮಾಡಿ ಹಾಕಿದ್ದೇನೆ. ಸೊ ನೀವು ಬೇಕಂತಂದರೆ ಓಪನ್ ಮಾಡಿ ನೋಡ್ಕೋಬಹುದು. ಇನ್ನು ನೋಡೋಣ ಮುಂದಿನದಾಗಿ ಸಂವಿಧಾನದ ತಿದ್ದುಪಡಿಗಳು. ನೋಡಿ, ಇಲ್ಲಿ ಪ್ರಮುಖವಾಗಿ ಸಂವಿಧಾನದ ವಿಧಿಗಳು ಅಂದರೆ ಯಾವ ವಿಧಿ ಏನನ್ನು ಹೇಳುತ್ತದೆ ಎಂಬ ಡೈರೆಕ್ಟ್ ಪ್ರಶ್ನೆಗಳು ಇಲ್ಲಿ ಬಂದಿರ್ತಾವೆ ಸ್ನೇಹಿತರೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಅಸ್ಪೃಶ್ಯತೆ ನಿವಾರಣೆ ಇದು ಯಾವ ವಿಧಿ ಅಂತಂದೇ ಪ್ರಶ್ನೆ ಆಗಿರುತ್ತೆ. ಪ್ರತಿ ವರ್ಷ ಕೂಡ ಆ ಪ್ರಶ್ನೆ ಡೆಫಿನೆಟ್ ಕ್ವಶನ್ ಅಂತಂದು ಕೂಡ ಇಲ್ಲಿ ಹೇಳ್ಬೋದು. ಸೊ ವಿಧಿ 17 ಅಂತಂದು ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಕೂಡ ಹೌದು. ಸೊ ಇಂತಹ ಪ್ರಶ್ನೆಗಳು ಏನಾಗ್ತಾ ಇರ್ತಾವೆ ಅಂದರೆ ಎಕ್ಸಾಮ್ನಲ್ಲಿ ತುಂಬ ರೈಸ್ ಆಗ್ತಾ ಇರ್ತಾವೆ ಅಂತಂದೇಳಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ ಸಂವಿಧಾನದ ಮತ್ತೆ ಪ್ರಮುಖ ಚಾಪ್ಟರ್ಗಳು ನೋಡಿದಾಗ ಇಲ್ಲಿ ಪ್ರಮುಖವಾಗಿ ನೋಡಿ ತುರ್ತು ಪರಿಸ್ಥಿತಿಗಳು ಬರ್ತಾವೆ. ರಾಜ್ಯ ಆಗಿರ್ಬೋದು, ರಾಷ್ಟ್ರ ಆಗಿರ್ಬೋದು, ಮತ್ತು ಆರ್ಥಿಕ ಆಗಿರ್ಬೋದು, ಈ ಒಂದು ತುರ್ತು ಪರಿಸ್ಥಿತಿಗಳ ವಿಧಿಗಳು ಕೇಳಿರ್ತಾರೆ. ಮತ್ತು ಆ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಅವಧಿಯನ್ನು ಕೂಡ ಒಂದಿಷ್ಟು ಎಕ್ಸಾಮ್ಗಳಲ್ಲಿ ಕೂಡ ಕೇಳಿದಂತಹ ಏನು ಎಕ್ಸಾಂಪಲ್ಸ್ಗಳು ಇದೆ ಸ್ನೇಹಿತರೆ. ಮತ್ತು ಸಂವಿಧಾನದ ಭಾಷೆಗಳ ಕೇಳಿರ್ತಾರೆ, ಮತ್ತು ಅಂತಾರಾಜ್ಯ ಆಯೋಗಗಳನ್ನ ಕೇಳಿರ್ತಾರೆ, ಮತ್ತು ಲೋಕಸೇವಾ ಆಯೋಗದ ಬಗ್ಗೆ ಪ್ರಶ್ನೆ ಕೂಡ ಆಗಿರುತ್ತೆ ಅಂತಂದೇಳಿ ಹೇಳ್ಬೋದು. ಲೋಕಸೇವಾ ಮತ್ತು ರಾಜ್ಯ ಸೇವಾ ಆಯೋಗಗಳ ಕೂಡ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಗಳು ಆಗಿರ್ತಾವೆ ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ ಆಧುನಿಕ ಭಾರತದ ಇತಿಹಾಸದಿಂದ ಅಂದರೆ 1857ರಿಂದ 1947ರವರೆಗೆ ನಡೆದಂತಹ ಅನೇಕ ಸನ್ನಿವೇಶಗಳು, ಸಮಿತಿಗಳು, ಕಾಯ್ದೆಗಳು, ಸಂವಿಧಾನದ ರಚನೆಗಾದ ಒಂದು ಏನು ಪ್ರಶ್ನೆಗಳು ಕೂಡ ಇಲ್ಲಿ ಬಂದಿರ್ತಾವೆ ಅಂತಂದು ಹೇಳ್ತಾರೆ ಸ್ನೇಹಿತರು. ನೋಡಿ, ಯಾವ ಅಂತಂದು ಹೇಳಿದಾಗ 1946ರಲ್ಲಿ ಏನಂತಂದರೆ ಒಂದು ಕ್ಯಾಬಿನೆಟ್ ಮಿಷನ್ ಬರುತ್ತೆ ಭಾರತಕ್ಕೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಏನಾಗಿದೆ ಪ್ರಶ್ನೆ ಆಗಿದೆ. ಈ ಒಂದು 1940 ಕ್ಯಾಬಿನೆಟ್ ಮಿಷನ್ನ ಒಂದು ಏನು ನೇತೃತ್ವವನ್ನು ಯಾರು ವಹಿಸಿದ್ರು, ಅದರಲ್ಲಿ ಎಷ್ಟು ಸದಸ್ಯರಿದ್ದರು, ಮತ್ತು ಅವರು ಯಾರು ಅಂತಂದು ಈ ರೀತಿ ಪ್ರಶ್ನೆಗಳು ತುಂಬ ಸರಿ ರೈಸ್ ಆಗಿವೆ ಸ್ನೇಹಿತರೆ. ಸೊ ಈ ಒಂದು ಅಂಶವನ್ನು ಓದೋದು ಕೂಡ ನಾವು ಇಂಪಾರ್ಟೆಂಟ್ ಆಗ್ತೈತಿ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ ಭಾರತದ ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಎಕ್ಸಾಮ್ನಲ್ಲಿ ಅಂತಂದು ಹೇಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಭಾರತದ ಒಂದು ಪ್ರಾಕೃತಿಕ ಲಕ್ಷಣಗಳು ಮತ್ತು ಮೇಲ್ಮೈ ಲಕ್ಷಣಗಳು, ಭಾರತದ ವಾಯುಗುಣ ಮತ್ತು ಹವಾಗುಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಮತ್ತು ಭಾರತದ ನದಿಗಳು, ಭಾರತದ ಸಾರಿಗೆ ವ್ಯವಸ್ಥೆ, ಭಾರತದ ಮಣ್ಣುಗಳು, ಭಾರತದ ರಾಷ್ಟ್ರೀಯ ಉದ್ಯಾನವನಗಳು, ಭಾರತದ ಕೈಗಾರಿಕೆಗಳು, ಮತ್ತೇನಿದೆ ಭಾರತದ ಕೃಷಿ ಇದೆ, ಮತ್ತು ಏನು ಭಾರತದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಸರೋವರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಮತ್ತು ಖನಿಜ ಸಂಪತ್ತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಬರ್ತಾವೆ ಸ್ನೇಹಿತರೆ. ಲಾಸ್ಟ್ ಒಂದು FDA ಅಥವಾ SDAಯಲ್ಲಿ ಏನು ಪ್ರಶ್ನೆ ಆಗಿತ್ತು ಅಂತಂದರೆ ಅತಿ ಒಂದು ಹೆಚ್ಚಿನ ಗುಣಮಟ್ಟದ ಕಲ್ಲಿದ್ದಲನ್ನು ಉತ್ಪಾದಿಸುವಂತಹ ಒಂದು ಕಲ್ಲಿದ್ದಲು ಸಂಶೋಧನಾ ಕೇಂದ್ರ ಯಾವುದು ಅಂತ ಪ್ರಶ್ನೆ ಆಗಿತ್ತು. ಈ ರೀತಿ ಖನಿಜಗಳ ಬಗ್ಗೆ ಪ್ರಶ್ನೆಗಳು ಕೂಡ ತುಂಬ ರೈಸ್ ಆಗ್ತಾ ಇರ್ತಾವೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ ನೋಡಿ, ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತಂದು ನೋಡೋಣ. ಇವಾಗ ನೋಡಿ, ಪ್ರಮುಖವಾಗಿ ಕರ್ನಾಟಕದ ಒಂದು ಪ್ರಾಕೃತಿಕ ಲಕ್ಷಣಗಳು ಮತ್ತು ಮೇಲ್ಮೈ ಲಕ್ಷಣ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನಿದೆ ಅಂತಂದರೆ ಕ್ಲಾಸನ್ನು ನಾನು ಈಗ ಆಲ್ರೆಡಿ ಮಾಡಿ ಹಾಕಿದ್ದೇನೆ. ಅಂದರೆ ಒಂದು TETಗೋಸ್ಕರ ಇರಲಿ ಎಂಬ ಒಂದು ಉದ್ದೇಶದಿಂದ ಮಾಡಿ ಹಾಕಿದ್ದೆ. ಸೊ ನೀವು ಬೇಕಂತಂದರೆ ಅದನ್ನು ಓಪನ್ ಮಾಡಿ ನೋಡ್ಕೋಬಹುದು. ಮತ್ತು ಕರ್ನಾಟಕದ ಒಂದು ವಾಯುಗುಣ, ಹವಾಗುಣ, ಕರ್ನಾಟಕದ ನದಿಗಳು, ಸಾರಿಗೆ ವ್ಯವಸ್ಥೆ, ಮಣ್ಣುಗಳು, ಮತ್ತೇನು ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು, ಕರ್ನಾಟಕದ ಕೈಗಾರಿಕೆಗಳು, ಮತ್ತು ಕರ್ನಾಟಕದ ಕೃಷಿ ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟ
ಸಂಬಂಧಪಟ್ಟಂತೆ ನಮ್ಮ ಒಂದು SDA ಮತ್ತು FDAನಲ್ಲಿ ಕ್ವಶನ್ಸ್ಗಳು ತುಂಬ ರೈಸ್ ಆಗ್ತಾ ಇರ್ತವೆ ಸ್ನೇಹಿತರೆ. ಸೊ ನಾವೇನು ಮಾಡಬೇಕು, ಇವೆಂದು ಎಲ್ಲ ಅಂಶಗಳನ್ನು ಒಳಗೊಂಡಂತೆ ನಾವು ಅಭ್ಯಾಸವನ್ನು ಇಲ್ಲಿ ಮಾಡಬೇಕಾಗತ್ತೆ. ಇನ್ನು ನೋಡೋಣ ಮುಂದಿನದಾಗಿ ಪ್ರಪಂಚದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಪ್ರಶ್ನೆಗಳು ಬರ್ತವೆ ನೋಡ್ಕೊಳ್ಳಿ ಸ್ನೇಹಿತರೆ. ವಿಶ್ವ ಮತ್ತು ಸೌರವ್ಯೂಹ, ವಾಯುಮಂಡಲ, ಶಿಲೆಗಳು, ಮಾರುತಗಳು, ಪ್ರಪಂಚದ ಪರ್ವತಗಳು, ಪ್ರಪಂಚದ ಜ್ವಾಲಾಮುಖಿಗಳು, ಸಾಗರಗಳು, 7 ಖಂಡಗಳು, ಪ್ರಪಂಚದ ಮರುಭೂಮಿಗಳು, ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭೂಗೋಳದ ಹಲವಾರು ಪ್ರಶ್ನೆಗಳು ಏನಂತಂದರೆ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಬರ್ತಾವು ಅಂತಂದೇಳಿ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ಒಂದು ಬುಕ್ಕನ್ನು ರೆಫರ್ ಮಾಡಿದರೆ ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಗೌರ್ಮೆಂಟಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಸೆಕೆಂಡ್ PUC ಪುಸ್ತಕ ಇದೆ ನೋಡಿ. ಸೆಕೆಂಡ್ PUC ಪುಸ್ತಕದಲ್ಲಿ ಈ ಎಲ್ಲ ಒಂದು ವಿಷಯಗಳನ್ನು ಒಳಗೊಂಡಂತೆ ಮಾಹಿತಿ ಇದೆ ಸ್ನೇಹಿತರೆ. ಯಾಕಂತಂದರೆ ನಾವು ಗೌರ್ಮೆಂಟ್ ಪುಸ್ತಕವನ್ನು ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು KPSC ಆಗಿರ್ಬೋದು, ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಇಲಾಖೆ ಆದರೂ ಕೂಡ ಅಲ್ಲಿ ಉತ್ತರಗಳನ್ನು ಒಂದು ಏನಂತಂದರೆ ಒಂದು ಗೌರ್ಮೆಂಟ್ ಪುಸ್ತಕದ ಉತ್ತರಗಳನ್ನ ಕನ್ಸಿಡರ್ಡ್ ಮಾಡುವಂಥ ಸಂದರ್ಭಗಳು ತುಂಬ ಬರ್ತಾವೆ ಸ್ನೇಹಿತರೆ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನಂದರೆ ಸೆಕೆಂಡ್ PUCಗೆ ಏನಿದೆ ಒಂದು ಬೆಸ್ಟ್ ಬುಕ್ ಇದೆ, ಅಂದರೆ DSCRT ಪುಸ್ತಕ, ಗೌರ್ಮೆಂಟ್ ಪುಸ್ತಕ. ನೀವೇನು ಮಾಡಬೇಕಂದ್ರೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಒಂದಿಷ್ಟು ಪುಸ್ತಕಗಳನ್ನು ತೆಗೆದುಕೊಂಡು ನೀವು ಸ್ಟಡಿ ಮಾಡಬೇಕಾಗುತ್ತೆ. ಇಲ್ಲಿ ಅಂದರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನಂದರೆ ಪಾಠದ ಹಿಂದಿನ ಪ್ರಶ್ನೆಗಳು ನಮ್ಮ SDFನಲ್ಲಿ ರೈಸ್ ಆದಂಥ ಏನು ಪ್ರಮುಖವಾಗಿ ನನ್ನ ಹತ್ರ ಒಂದಿಷ್ಟು ಪ್ರೂಫ್ಗಳು ಕೂಡ ಇವೆ. ನಾವು ಬೇಕಂತಂದರೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡಿ ಹಾಕ್ತೀನಿ. ಅಲ್ಲಿ ನೋಡಿ 1 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನೀವು ಬುಕ್ ಇದ್ದರೆ ತೆಗೆದು ನೋಡಿ, ಇಲ್ಲ ಅಂತಂದ್ರೆ ಜಾಸ್ತಿ ಏನು ಕಾಸ್ಟ್ ಇಲ್ಲ, 120 130 ಅಷ್ಟೇ ಇದೆ ಅದರ ಕಾಸ್ಟ್. ಫಸ್ಟ್ ಇಯರ್ ಭೂಗೋಳಶಾಸ್ತ್ರ ಆಗಿರ್ಬೋದು ಅಥವಾ ಸೆಕೆಂಡ್ ಇಯರ್ ಭೂಗೋಳಶಾಸ್ತ್ರ ಆಗಿರ್ಬೋದು, PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನ ಹೇಳ್ತಾ ಇರೋದು. ಸೊ ಆ ಒಂದು ಪುಸ್ತಕವನ್ನು ನೀವು ತೆಗೆದುಬಿಟ್ಟು ನೋಡಿ, ಪ್ರಶ್ನೆ ಅಂದರೆ ಪುಸ್ತಕದಿಂದ ಯಾವ ರೀತಿ ಇಲ್ಲಿ ನಾವು 8th 9th ಸ್ಟ್ಯಾಂಡರ್ಡಲ್ಲಿ ಪುಸ್ತಕದಿಂದ ಅಭ್ಯಾಸ ಯಾವ ರೀತಿ ಕೊಟ್ಟಿರ್ತಾರಲ್ಲ ಅದೇ ರೀತಿ ಅಭ್ಯಾಸವನ್ನು ಆ ಪುಸ್ತಕದ ಹಿಂದ್ಗಡೆ ಅಂದರೆ ಒಂದು ಪಾಠ ಮುಗಿದಿಂದ ಅದನ್ನು ಕೊಟ್ಟಿದ್ದಾರೆ. ಸೊ ಕೊಟ್ಟಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಏನಂದರೆ 1 ಅಂಕದ ಪ್ರಶ್ನೆಗಳನ್ನು ಅಲ್ಲಿ ಕೇಳ್ತಾ ಹೋಗಿದ್ದಾರೆ. ಅಂದರೆ ಒಂದು ಪಾಠ ಮುಗಿದ ತಕ್ಷಣ ಒಂದು 20 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು ಇರ್ತಾವೆ. ಸೊ ಅಂಥ ಒಂದು ಪ್ರಶ್ನೆಗಳಲ್ಲಿ ಒಂದಿಷ್ಟು ಪ್ರಶ್ನೆಗಳು ನಮ್ಮ ಎಕ್ಸಾಮ್ಗೆ ರೈಸ್ ಆಗಿವೆ. ನನ್ನ ಹತ್ರ ಪ್ರೂಫ್ ಕೂಡ ಇದೆ. ಸೊ ನಾನು ಅದೇ ಹೇಳಿದೆ ಲಾಸ್ಟ್ ಏನಂದರೆ ಭಾರತದ ಖನಿಜ ಸಂಪತ್ತುಗಳು ಹೇಳುವಾಗ ನಾನು ಅದೇ ಹೇಳಿದೆ, ಹೆಚ್ಚಿನ ಪ್ರಮಾಣದ ಒಂದು ಕಲ್ಲಿದ್ದನ್ನು ಉತ್ಪಾದಿಸುವಂಥ ಭಾರತದ ಖನಿಜ ಪ್ರದೇಶ ಯಾವುದು, ಕಲ್ಲಿದ್ದಲು ಉತ್ಪಾದಿಸುವ ಪ್ರದೇಶ ಯಾವುದು ಅಂತಂದು ಲಾಸ್ಟ್ ಒಂದು SDA ಪ್ರಶ್ನೆ ಆಗಿತ್ತು ಅಂತಂದು ಹೇಳಿದ್ನಲ್ಲ. ಸೊ ಅದು ಜರಿಯಾ ಕಲ್ಲಿದ್ದಲು ಗಣಿ, ಆ ಒಂದು ಸಂಬಂಧಪಟ್ಟಂತೆ ಏನಾಗಿತ್ತು ಪ್ರಶ್ನೆ ಆಗಿತ್ತು. ಸೊ ನಾನು ಸೆಕೆಂಡ್ PUC ಪುಸ್ತಕವನ್ನು ತೆಗೆದು ನೋಡಿ ಅದಕ್ಕೆ ಉತ್ತರ ಅಲ್ಲೇ ಸಿಕ್ತು, ಮತ್ತು ಅದು ಪಾಠದಿಂದ ಇದ್ದಂಥ ಒಂದು ಪ್ರಶ್ನೆ ಕೂಡ ಹೌದು ಸ್ನೇಹಿತರೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಹೆಚ್ಚು ಏನಂದರೆ ಗೌರ್ಮೆಂಟ್ ಪುಸ್ತಕಗಳನ್ನು ಓದಿ ಅಂತಂದು ಕೂಡ ಇಲ್ಲಿ ಹೇಳ್ತೀನಿ ಸ್ನೇಹಿತರೆ. ಅಂದರೆ ಪಾಠ ಮುಗಿದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿವೆ ಪುಸ್ತಕಗಳು. ನೀವು ಬೇಕಂತಂದರೆ ಅವುಗಳನ್ನು ತೆಗೆದುಕೊಂಡು ಓದಬಹುದು. ಇನ್ನು ನೋಡೋಣ ಮುಂದಿನದಾಗಿ ಭೂಗೋಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂಥ ಸಲಹೆಗಳು. ನೋಡಿ, ಇಲ್ಲಿಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಮೊದಲ ಭಾರತದ ಮತ್ತು ಕರ್ನಾಟಕದ ಮ್ಯಾಪನ್ನು ಅಭ್ಯಾಸ ಮಾಡುವುದು, ಮತ್ತು ಯಾವ ರಾಜ್ಯ ಎಲ್ಲಿದೆ, ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಎಲ್ಲಿದೆ ಅನ್ನೋದು ತಿಳಿದುಕೊಳ್ಳುವುದು, ನದಿಗಳು, ಸರೋವರ, ರಾಷ್ಟ್ರೀಯ ಉದ್ಯಾನವನ, ಮರುಭೂಮಿಗಳು ಇವುಗಳ ಮ್ಯಾಪ್ನಲ್ಲಿ ಗುರುತಿಸುವಷ್ಟು ತಿಳಿದುಕೊಳ್ಳಿ, ಮರೆಯುವುದಿಲ್ಲ. ಮತ್ತೇನೆಂದರೆ ಭೂಗೋಳ ಜೀವಂತ ವಿಷಯ ಪುಸ್ತಕದಲ್ಲಿ ಇರುವುದೆಲ್ಲ ಕೂಡ ಇನ್ನೂ ಜೀವಂತ ರೂಪದಲ್ಲೇ ಇದೆ. ಇವೆಲ್ಲವುಗಳು ಪ್ರಮುಖವಾಗಿ ನಾವು ಇಷ್ಟು ಅಭ್ಯಾಸ ಮಾಡಿದರೆ ನಾವು ಭೂಗೋಳವನ್ನು ಈಸಿಯಾಗಿ ನಾವು ಕಂಡುಕೋಬಹುದು ಅಂತಂದೇಳಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಸ್ನೇಹಿತರೆ, ಮುಂದಿನದಾಗಿ ಭಾರತದ ಆರ್ಥಿಕತೆ ಯಾವ ರೀತಿ ಅವ್ರು ನೋಡೋಣ. ಒಂದಿಷ್ಟು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಎಕ್ಸಾಮ್ನಲ್ಲಿ ಅಂತಂದು ನೋಡಿ. ಪ್ರಮುಖವಾಗಿ ಅರ್ಥಶಾಸ್ತ್ರದ ವಲಯಗಳು, ಬಡತನ ಮತ್ತು ನಿರುದ್ಯೋಗ, ಪಂಚವಾರ್ಷಿಕ ಯೋಜನೆಗಳು, RBI, SEBI, ಷೇರು ಮಾರುಕಟ್ಟೆ, ಜನಸಂಖ್ಯೆ, ಜನಗಣತಿ, ಬ್ಯಾಂಕಿಂಗ್ ವ್ಯವಸ್ಥೆ, ರಾಷ್ಟ್ರೀಯ ಆದಾಯ ಮತ್ತು ಹಣದುಬ್ಬರ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರದಲ್ಲಿ ಪ್ರಶ್ನೆಗಳು ರೈಸ್ ಆಗ್ತಾವೆ ಸ್ನೇಹಿತರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಒಂದಿಷ್ಟು ಅಭ್ಯಾಸವನ್ನು ಮಾಡಿದರೆ ಮುಗೀತು, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೀವು ಫೇಸ್ ಮಾಡ್ಬೋದು. ಇನ್ನು ನೋಡೋಣ ಮುಂದಿನದಾಗಿ ಪ್ರಚಲಿತ. ನೋಡಿ, ಪ್ರಚಲಿತನ ಅದೇ ಹೇಳಿದೆ, ಕರೆಂಟ್ ಅಫೇರ್ಸ್ ಕೂಡ ಕೇಳ್ತಾ ಇರ್ತಾರಂತಂದು. ಸೊ ನೋಡಿ, ಭಾರತದಲ್ಲಿ ಆಯ್ದ ಯಾವುದೇ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ದೊಡ್ಡ ಬದಲಾವಣೆಗಳು, GST ಸಂಬಂಧ ಯಾವುದೇ ನ್ಯೂಸ್, ಬ್ಯಾಂಕುಗಳ ವಿಲೀನ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಂಚಿಕೆ, ವರದಿಗಳು, ಮತ್ತೇನೆಂದರೆ ಸರ್ಕಾರ ನೇಮಿಸಿದ ಸಮಿತಿಗಳು. ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ, ಯಾಕಂತಂದರೆ ಈ ಸಮಿತಿಗಳು ಇದೆಯಲ್ಲ, ಇದು ಡೆಫಿನೆಟ್ ಕ್ವಶನ್. ಇದು ಯಾವ ಒಂದು ಸಮಿತಿ ಕೇಳ್ತಾರೆ ಗೊತ್ತಿಲ್ಲ. ಸೊ ಸಮಿತಿಗಳನ್ನು ತುಂಬ ಕೇಳ್ತಾ ಇರ್ತಾರೆ ಈ SDA FDA ಎಕ್ಸಾಮ್ನಲ್ಲಿ. ಸಮಿತಿಗಳು ಮತ್ತು ವರದಿಗಳನ್ನು ಕೇಳೋದು ತುಂಬ ಒಂದು ಕಾಮನ್ ಆದಂಥ ಒಂದು ವಿಷಯ. ಮತ್ತು ನೋಡಿ, ಪ್ರಮುಖವಾಗಿ RBI ಮತ್ತು SEBI ಬದಲಾವಣೆಗಳು ಮತ್ತು ಬ್ಯಾಂಕ್ ದರಗಳನ್ನು ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ಅವುಗಳನ್ನು ನಾವು ನೋಡ್ಕೊಂಡ್ಬಿಟ್ರೆ ಏನಂದರೆ ಅಲ್ಲಿ ಪ್ರಮುಖವಾಗಿ ಇವಾಗ 2020ಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ರೇಟ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಇನ್ನು ನೋಡೋಣ ಮುಂದಿನದಾಗಿ ವಿಜ್ಞಾನವನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 4 ಭಾಗವಾಗಿ ವಿಂಗಡಿಸಲಾಗಿದೆ. ಏನು ನೋಡೋಣ, ವಿಜ್ಞಾನ, ಜೀವಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ದೈನಂದಿನ ಜೀವನದಲ್ಲಿ, ಸೈನ್ಸ್ ಇನ್ ಡೈಲಿ ಲೈಫ್ ಅಂತಂದು ಈ ರೀತಿ ಪ್ರಶ್ನೆಗಳು ಬರ್ತಾ ಇರ್ತವೆ ಸ್ನೇಹಿತರೆ. ಸೊ ನೋಡೋಣ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ
ನೋಡಿ ಪ್ರಮುಖವಾಗಿ ಅರ್ಥ ಶಾಖೆಗಳು, ಪೋಷಕಾಂಶ, ಸೂಕ್ಷ್ಮಾಣುಜೀವಿಗಳು, ಕೋಶೀಯ ವಿಜ್ಞಾನ, ಬೋನ್ಸ್ ಮತ್ತು ಅಥವಾ ಮೂಳೆಗಳು ಅಂತಂದು ಕೂಡ ಹೇಳ್ಬೋದು. ಸೊ ಗ್ರಂಥಿಗಳು, ಹೃದಯ, ಕಣ್ಣುಗಳು, ಆಹಾರ ಕಲಬೆರಕೆ, ಪರಿಸರ ವಿಜ್ಞಾನ, ವರ್ಗೀಕರಣಶಾಸ್ತ್ರ ಇವೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಬೇಕಾಗುತ್ತೆ. ಇನ್ನು ನೋಡೋಣ ಮುಂದಿನದಾಗಿ ಭೌತಶಾಸ್ತ್ರದಲ್ಲಿ ಕಾಂತತ್ವ, ವಿದ್ಯುತ್ ಶಕ್ತಿ, ವಿದ್ಯುತ್ ಕಾಂತೀಯ ವಿಕಿರಣ, ಬೆಳಕು, ಶಬ್ದ, ಹೀಟ್ ಮತ್ತೇನು ಶಾಖ, ಹೀಟ್ ಅಂದರೆ ಶಾಖ, ಮತ್ತೇನಂದರೆ ಚಲನಶಾಸ್ತ್ರ ಮತ್ತು ಉಪಗ್ರಹ ಮತ್ತು ರಾಕೆಟ್ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತಾ ಇರ್ತವೆ ಸ್ನೇಹಿತರೆ. ಇತ್ತೀಚೆಗೆ ನೋಡಿ 19, 20, 21 ಈ ರೀತಿ ಪ್ರಶ್ನೆಗಳನ್ನು ನೋಡಿದಾಗ ಅಂದರೆ ಪ್ರಮುಖವಾಗಿ 2019, 2020ರಲ್ಲಿ ಸೈನ್ಸ್ ಮತ್ತು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ತುಂಬ ರೈಸ್ ಆಗ್ತಾ ಇದ್ದಾವೆ ಸ್ನೇಹಿತರೆ. ಅಂದರೆ ಇಲ್ಲಿ ಪ್ರಮುಖವಾಗಿ 15ಕ್ಕಿಂತ ಹೆಚ್ಚು ಸೈನ್ಸ್ ಪ್ರಶ್ನೆಗಳು ಬಂದಂಥ ಎಕ್ಸಾಂಪಲ್ಗಳು ಕೂಡ ಇವೆ ಸ್ನೇಹಿತರೆ. ಅದಕ್ಕೆ ನಾವೇನಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ವಿಜ್ಞಾನವನ್ನು ಓದೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ ರಸಾಯನಶಾಸ್ತ್ರದಲ್ಲಿ ಪ್ರಮುಖವಾಗಿ ಧಾತುಗಳು, ಮೂಲವಸ್ತುಗಳು, ಪರಮಾಣುಗಳು, ರಾಸಾಯನಿಕ ಸಮೀಕರಣ, ಲೋಹ ಮತ್ತು ಅಲೋಹ, ಮತ್ತೇನು ಇಂಧನ ಮತ್ತು ಇಂಧನ, ಮತ್ತೇನು ವಿಕಿರಣ ಪಟುತ್ವ ಮತ್ತು ಹೈಡ್ರೋಕಾರ್ಬನ್, ಆಮ್ಲ, ಪ್ರತ್ಯಾಮ್ಲ, ಲವಣ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಾ ಇರ್ತವೆ ಸ್ನೇಹಿತರೆ. ಸೊ ಇವೆಲ್ಲ ಅಂಶಗಳನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಇನ್ನು ನೋಡೋಣ ಮುಂದಿನದಾಗಿ ದೈನಂದಿನ ಜೀವನದಲ್ಲಿ ವಿಜ್ಞಾನ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಪರೀಕ್ಷೆಗಳಲ್ಲಿ ಈ ವಿಷಯದ ಮೇಲೆ ಹೆಚ್ಚು ಪ್ರಶ್ನೆಗಳು ಬರುತ್ತವೆ. ನಾನು ಅದೇ ಹೇಳಿದ ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತಂದು. ಸೊ ನೋಡೋಣ, ನಿಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗವಾಗುವ ದೈನಂದಿನ ವಿಜ್ಞಾನದ ಕುರಿತು ಪ್ರಶ್ನೆಗಳು ಬರ್ತಾ ಇರ್ತವೆ. ಅಪ್ಲೈಡ್ ಸೈನ್ಸ್ ಕ್ವಶನ್ಸ್ ಕೂಡ ಅಂತಂದು ಇವುಗಳನ್ನು ಕೂಡ ಕರೀತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಿಷ್ಟು ಮಾಹಿತಿ ಪ್ರಮುಖವಾಗಿ GK ಪೇಪರ್ಗೆ ಸಂಬಂಧಿಸಿದಂತೆ ಆಯಿತು. ಇನ್ನು ಏನಂದರೆ ಮಧ್ಯಾಹ್ನ ಒಂದು ಕನ್ನಡ ಪೇಪರ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಅದು 100 ಮಾರ್ಕ್ಸ್ಗಳನ್ನು ಒಳಗೊಂಡಿರುತ್ತೆ. ಆ ಒಂದು 100 ಮಾರ್ಕ್ಸ್ ಬರ್ಕೋಬೇಕಂದ್ರೆ ನಾವು ಕನ್ನಡದಲ್ಲಿ ಏನೇನು ಓದಬೇಕು ಅಂತ ಒಂದಿಷ್ಟು ಮಾಹಿತಿ ನಿಮಗಾಗಿ ಇಲ್ಲಿದೆ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಕನ್ನಡ ಪರೀಕ್ಷೆ ಇದು ಏನಂತಂದರೆ ಇಲ್ಲಿ ಕನ್ನಡ ವ್ಯಾಕರಣದಲ್ಲಿ 65ರಿಂದ 70 ಪ್ರಶ್ನೆಗಳು ಬಂದಿರ್ತವೆ. ಸೊ ನೋಡಿ ಇದು 100 ಮಾರ್ಕ್ಸಿನ ಪೇಪರ್ ಆದ ಕಾರಣ ಇಲ್ಲಿ ಏನಂತಂದರೆ ಪ್ರಮುಖವಾಗಿ 100 ಮಾರ್ಕ್ಸ್ ನಾವು ಇದೆ ಈ ಒಂದು ಪೇಪರ್. ಇದರಲ್ಲಿ 65ರಿಂದ 70 ಪ್ರಶ್ನೆಗಳು ಈ ಒಂದು ಕನ್ನಡ ವ್ಯಾಕರಣದಲ್ಲಿ ಬಂದಿರ್ತವೆ. ಸೊ ಏನು ಓದಬೇಕು ಕನ್ನಡ ವ್ಯಾಕರಣ ಅಂತ ನೋಡಿ, ಕನ್ನಡದ ಅಕ್ಷರಮಾಲೆ, ನಾಮಪದ, ಕ್ರಿಯಾಪದ, ವಿಭಕ್ತಿ ಪ್ರತ್ಯಯ, ಸಂಧಿಗಳು, ಸಮಾಸಗಳು ಮತ್ತು ಅಲಂಕಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿರ್ತವೆ ಸ್ನೇಹಿತರೆ. ಮತ್ತು ನೋಡಿ ಪ್ರಮುಖವಾಗಿ ವಚನಗಳು, ಕೃದಂತ, ಲೇಖನ ಚಿಹ್ನೆಗಳು, ದ್ವಿರುಕ್ತಿಗಳು ಇದೆಲ್ಲವೂ ಪ್ರಮುಖವಾಗಿ ಏನಂತಂದರೆ ಒಂದು ವ್ಯಾಕರಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿರ್ತಾವೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ ನೋಡಿ ಕನ್ನಡ ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ 15ರಿಂದ 20 ಪ್ರಶ್ನೆಗಳು ಇಲ್ಲಿ ಬಂದಿರ್ತವೆ ಸ್ನೇಹಿತರೆ. ಏನಪ್ಪ ವಿಷಯ ಅಂತಂದು ನೋಡಿದಾಗ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ನುಡಿಗಟ್ಟುಗಳು, ತತ್ಸಮ ತದ್ಭವಗಳು, ಮತ್ತೇನು ಅನ್ಯ ದೇಶೀಯ ಪದಗಳು, PQRS ಮತ್ತು ಕಾಗುಣಿತ ತಪ್ಪುಗಳು ಇವೆಲ್ಲವುಗಳು ಪ್ರಮುಖವಾಗಿ ಇಲ್ಲಿ ನೋಡಿ ಸ್ನೇಹಿತರೆ, ಇವೆಲ್ಲವುಗಳು ಪ್ರಮುಖವಾಗಿ ಏನಂತಂದರೆ ಇತ್ತೀಚಿನ ಒಂದು ಕನ್ನಡ ಪೇಪರನ್ನು ತೆಗೆದುಕೊಂಡಾಗ ಬಂದಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾನು ಈ ಒಂದು ಸಿಲೆಬಸನ್ನು ಹಾಕಿದ್ದೇನೆ. ಮತ್ತು ನೋಡಿ ಇಲ್ಲಿ ಪ್ರಮುಖವಾಗಿ ಇತ್ತೀಚಿನ ಒಂದು ಎಕ್ಸಾಮ್ಗಳನ್ನು ನೋಡಿದಾಗ ಇಲ್ಲಿ ಸಮಾನಾರ್ಥಕ ಪದಗಳು ತುಂಬ ಜನರ ನಿದ್ದೆಯನ್ನು ಕೆಡಿಸಿವೆ ಅಂದರೂ ಕೂಡ ಇಲ್ಲಿ ತಪ್ಪಾಗಲಾರದು ಸ್ನೇಹಿತರೆ. ಯಾಕಂತಂದರೆ ಎಷ್ಟು ಓದಿದರೂ ಕೂಡ ಇಲ್ಲಿ ಕಡಿಮೆನೇ ಸ್ನೇಹಿತರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಂದರೆ ಒಂದು 7ರಿಂದ 8 ಏನಂತಂದರೆ ಇವು ಪ್ರಮುಖವಾಗಿ ಪ್ರಶ್ನೆಗಳು ಬಂದಿರ್ತಾವೆ ಸಮಾನಾರ್ಥಕ ಪದಗಳು. ಈ ಒಂದು ಪದಗಳನ್ನು ಎಲ್ಲಿಂದ ತೆಗೊಂತಾರ ಅಂತ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಸ್ನೇಹಿತರೆ. ಯಾಕಂತಂದರೆ ತುಂಬ ಸಾರಿ ಏನಂತಂದರೆ ಈ ಒಂದು ಪ್ರಶ್ನೆಗಳು ನಮಗೆ ಏನಂದರೆ ಒಂದು ಕಬ್ಬಿಣದ ಕಡಲೆ ಕೂಡ ಅಂತಂದು ಹೇಳ್ಬೋದು. ಯಾಕಂತಂದರೆ ಈ ಒಂದು ಸಮಾನಾರ್ಥಕ ಪದಗಳು ನಮ್ಮ ಒಂದು ಮಾರ್ಕ್ಸ್ಗಳು ಲೋ ಆಗೋದು ಕೂಡ ಈ ಒಂದು ಸಮಾನಾರ್ಥಕ ಪದಗಳಿಗೆ ಉತ್ತರಿಸಿದ್ದಂಥ ಒಂದು ಸಮಯದಲ್ಲಿ ಸ್ನೇಹಿತರೆ. ಸೊ ನೋಡಿ ಈ ಒಂದು ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟಂತೆ ಒಂದು ಏನಂದರೆ ಗೌರ್ಮೆಂಟ್ ಒಂದು ಡಿಕ್ಷನರಿನೇ ಇದೆ, ಕನ್ನಡ ಡಿಕ್ಷನರಿ, ಕನ್ನಡ ರತ್ನಕೋಶ ಎಂಬಂಥ ಒಂದು ಪುಸ್ತಕ ಇದೆ ಸ್ನೇಹಿತರೆ. ಅದು ಸಿಕ್ಕರೆ ನೀವು ತೆಗೆದುಕೊಂಡು ಓದ್ಬೋದು. ಇಲ್ಲ ಅಂತಂದರೆ ಅದು ಎಲ್ಲ ಒಂದು ಸರ್ಕಾರಿ ಲೈಬ್ರರಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. ನೀವು ಬೇಕಂತಂದರೆ ಟೈಮ್ ಇದ್ದರೆ ಅಲ್ಲಿ ಕೂಡ ಹೋಗಿ ಓದ್ಕೋಬಹುದು ಅಥವಾ ನೋಡ್ಕೋಬಹುದು. ಮತ್ತು ಏನಂತಂದರೆ ನಮ್ಮ ಒಂದು 8th 9th 10th ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪುಸ್ತಕಗಳಲ್ಲಿ ಒಂದಿಷ್ಟು ಪದಗಳ ಅರ್ಥ ಕೂಡ ಇರುತ್ತೆ. ಸೊ ಆ ಪುಸ್ತಕಗಳನ್ನು ನೀವು ರೆಫರ್ ಕೂಡ ಮಾಡ್ಬೋದು. ಒಂದಿಷ್ಟು ಪ್ರಶ್ನೆಗಳು ಅದರಲ್ಲಿ ಬಂದಿರ್ತಾವೆ, ಒಂದಿಷ್ಟು ಪ್ರಶ್ನೆಗಳು ಈ ಕಡೆ ಕೂಡ ಹಾಕಿರ್ತಾರೆ. ಸೊ ಏನಂತಂದರೆ ಈ ಒಂದು ಸಮಾನಾರ್ಥಕ ಪದಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ ಇದಾಗಿದೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಪ್ರಮುಖವಾಗಿ STA ಮತ್ತು FDAದಲ್ಲಿ GK ಪೇಪರ್ ಮತ್ತು ಕನ್ನಡ ಪೇಪರ್ಗೆ ಏನು ಓದಬೇಕು, ಯಾವ ರೀತಿ ವಿಷಯಗಳನ್ನು ಓದಬೇಕು ಎಂಬ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ತೃಪ್ತಿಕರ ಆಗಿದೆ ಅಂತಂದು ಕೂಡ ನಾನು ಅನ್ಕೊಂತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಸಮಯ ಕೂಡ ತುಂಬ ಕಡಿಮೆ ಇರುವ ಕಾರಣ ನಾನು ಮೊದಲಿಗೆ ಒಂದಿಷ್ಟು ಈ ಸಿಲೆಬಸನ್ನು ಹೇಳಿಬಿಟ್ಟೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತಂದು ನಾನು ಇನ್ನೂ ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ. ಈಗ ಆಲ್ರೆಡಿ ಒಂದು ಕ್ವಶನ್ ಪೇಪರ್ ಬಿಡಿಸಿದ್ದೀನಿ. ಸೊ ಅದು ಓಲ್ಡ್ ಕ್ವಶನ್ ಪೇಪರ್ ಆಗಿದೆ. ಸೊ ಏನಂತಂದರೆ 2015 STA ಕ್ವಶನ್ ಪೇಪರಿಗೂ ಮತ್ತು 2020ರಲ್ಲಿ ನಡೆದಂತಹ FDA ಕ್ವಶನ್ ಪೇಪರಿಗೂ ತುಂಬ ವ್ಯತ್ಯಾಸಗಳು ಇವೆ ಸ್ನೇಹಿತರೆ. ಸೊ ನೋಡಿ ಏನು 15, 16ರಲ್ಲಿ ಏನು ಮಾಡ್ತಾ ಇದ್ರೆ ಅಂದರೆ ತುಂಬ ಒಂದು ಹೆಚ್ಚಿನ ಪ್ರಾಶಸ್ತ್ಯವನ್ನು ಯಾವುದಕ್ಕೆ ಕೊಡ್ತಾ ಇದ್ರು ಅಂದರೆ ಸಮಾಜ
ವಿಜ್ಞಾನ ವಿಷಯಕ್ಕೆ. ಅಂದರೆ ಅಲ್ಲಿ ಪ್ರಮುಖವಾಗಿ ಇತಿಹಾಸ ಪ್ರಶ್ನೆಗಳು ಹೆಚ್ಚಿಗೆ ಬರ್ತಾ ಇದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈ ಒಂದು ಡೈಲಿ ಸೈನ್ಸ್ ಅಂತ ಆಗಿರ್ಬೋದು, ಮತ್ತು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತು ಜಿ ಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡಿದಾಗ ಅರ್ಥಶಾಸ್ತ್ರದ ಪ್ರಶ್ನೆಗಳು ತುಂಬ ರೈಸ್ ಆಗ್ತಾ ಇರುವ ಕಾರಣ ಆ ಒಂದು ಪ್ರಶ್ನೆ ಪತ್ರಿಕೆ ಅಷ್ಟೊಂದು ಕನ್ಸಿಡರ್ಡ್ ಕೂಡ ಆಗೋದಿಲ್ಲ ಸ್ನೇಹಿತರೆ. ಸೊ ಅದಕ್ಕೆ ನಾನು ಏನು ಮಾಡಿಬಿಟ್ಟೆ, ಸೊ ಇವತ್ತು ಸಿಲೆಬಸನ್ನು ಹೇಳಿಬಿಟ್ಟು ನೆಕ್ಸ್ಟ್ ನಾನು ಏನು ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದೆ. ಸೊ ನೋಡಿ ಸ್ನೇಹಿತರೆ, ಇಷ್ಟಕ್ಕೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.